ಕನ್ನಡ ಎಲ್ಲರೂ ಹೇಗಿದ್ದೀರಾ? ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ, ಹಾಗೆ ಮಧ್ಯಾಹ್ನದ ಅಡುಗೆನೂ ಕೂಡ ರೆಡಿ ಆಗ್ತಾ ಇದೆ. ಇವತ್ತು ಸಂಡೇ ಅಲ್ವಾ, ಸ್ವಲ್ಪ ಸ್ಪೆಷಲ್ ಏನಾದರೂ ಮಾಡೋಣ ಅಂತ. ನಮ್ಮನೆ ನಾನ್ ವೆಜ್ ಮಾಡಿನೇ ಸುಮಾರು ದಿನ ಆಗೋಗ್ಬಿಟ್ಟಿದೆ. ಊರಿಂದ ಅವರು ಬಂದಿದ್ರಲ್ವಾ, ಅವತ್ತು ಮಾಡಿದ್ದು. ಅದಾದ್ಮೇಲೆ ಇವ್ರಿಗೂ ತಿನ್ಬೇಕಂತ ಅನಿಸ್ತಿರ್ಲಿಲ್ವೋ ಏನೋ, ಕೇಳಲಿಲ್ಲ. ನಾನು ಏನು ಮಾಡ್ಲಿಕ್ಕೆ ಹೋಗಿರಲಿಲ್ಲ. ಇವತ್ತಾದ್ರೂ ಮಾಡೋಣ, ತುಂಬ ದಿನ ಆಗೋಯ್ತಲ್ಲ ಅಂದ್ಬಿಟ್ಟು ಚಿಕನ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ, ವ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೀನಿ, ಮತ್ತು ಶಾರ್ಟ್ಸಲ್ಲೂ ಶೇರ್ ಮಾಡಿದ್ದೀನಿ. ಹಾಗಾಗಿ ಇವತ್ತೇನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇಲ್ಲ. ನನಗೆ ಚಿಕನಲ್ಲಿ ಫ್ರೈ ಅದು ಇದು ಎಲ್ಲಕ್ಕಿಂತ ಈ ಥರ ಗಟ್ಟಿ ಕೋಳಿ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ಅಪ್ಪಗೂ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಅದನ್ನೇ ಮಾಡ್ತಿರೋದು. ಇನ್ನು ತಿಂಡಿಗೆ ಸ್ವಲ್ಪ ಪಡ್ಡು ಮಾಡೋಣ ಅಂತೇಳಿ ಅದಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಸಬ್ಸಿಗೆ ಸೊಪ್ಪೆಲ್ಲನೂ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಕೆಂಪು ಚಟ್ನಿ ಇದ್ದರೆ ಒಳ್ಳೆ ಕಾಂಬಿನೇಷನ್ ಅಂತ ಅನ್ನಿಸ್ತು. ಇದನ್ನು ಶೇರ್ ಮಾಡ್ತೀನಿ ಪಡ್ಡು ರೆಸಿಪಿನ, ಯಾಕಂದರೆ ನಾನು ಶೇರೇ ಮಾಡಿಲ್ಲ ಇದುವರೆಗೂ. ಇನ್ನು ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ. ಮಧ್ಯಾಹ್ನ ಬಂದು ಸಾಂಬಾರಿಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ. ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬಂದುಬಿಟ್ರೆ ಸುಸ್ತಾಗ್ತಿರುತ್ತೆ, ಅಡುಗೆ ಮಾಡಲಿಕ್ಕೂ ಎನರ್ಜಿ ಇರಲ್ಲ. ಹಾಗಾಗಿ ನಾನು ತರಕಾರಿ ಹಚ್ಕೊತಿದ್ದಂಗೆ ಈ ಕಡೆ ಸಾಂಬಾರು ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಗಟ್ಟಿ ಕೋಳಿ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮ್ಗೇನಾದರೂ ಬೇಕಿದ್ದರೆ ನಾನು ಲಿಂಕ್ನ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಹಾಗೆ ಅಡುಗೆನ ಮಾಡ್ತಾ ಸ್ವಲ್ಪ ನನಗೆ ಡಿಹೈಡ್ರೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಪು ಸ್ವಲ್ಪ ಎಳ್ನೀರನ್ನು ಕೂಡ ಕೆಚ್ಕೊಡ್ತಾಯಿದ್ರು. ಎಳ್ನೀರನ್ನ ಒಂದೇ ಸಲ ಕುಡಿಲಿಕ್ಕಾಗಲ್ಲ ನನಗೆ, ಹಾಗಾಗಿ ಒಂದು ಬಾಟಲಲ್ಲಿ ಹಾಕಿ ಇಟ್ಕೊಂಡು ಬಿಡ್ತೀನಿ. ಆವಾಗಲೇ ಕುಡ್ಕೊಂಡು ಖಾಲಿ ಮಾಡ್ತಾ ಇರ್ತೀನಿ. ಇನ್ನು ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು. ಸಾಂಬಾರು ಮಾಡ್ತಿದ್ದಂಗೆ ಇವಾಗ ಪಡ್ಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ಒಂದು ಪ್ಯಾನ್ಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಒಂದು ಅರ್ಧ ಸ್ಪೂನ್ ಉದ್ದಿನಬೇಳೆ, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹಂಗೆ ಹುರ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕರಿಬೇವಿನ ಸೊಪ್ಪು, ಹಾಗೆ ಒಂದೆರಡು ಹಸಿರು ಮೆಣಸಿನ್ಕಾಯಿ, ಇದ್ರ ಜೊತೆಗೆ ಒಂದು ಈರುಳ್ಳಿ, ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಹಂಗೆ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿ, ಹಾಗೆ ಸಬ್ಬಕ್ಕಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ 2 ತೊಗೊಂಡಿದ್ದೀನಿ, ಹಾಗೆ ಸಬ್ಬಕ್ಕಿ ಸೊಪ್ಪನ್ನ ಒಂದು 1/4 ಕಟ್ಟಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಇದನ್ನು ಹಾಕಿದ್ಮೇಲೆ ಒಂಚೂರು ಹಂಗೆ ಬಾಡಿಸ್ಕೊಳ್ಬೇಕು, ಸೊಪ್ಪೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಬಿಟ್ಟು ಹಂಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ರಾತ್ರಿನೇ ನಾನು ಅಕ್ಕಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ಅದಕ್ಕೆ ಈ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಸೊಪ್ಪು, ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ನೀರೇನಾದರೂ ಬೇಕಿದ್ರೆ ನೀರನ್ನು ಕೂಡ ಹಾಕ್ಕೊಂಡು ನೀಟಾಗಿ ಪಡ್ಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನಿದು ರೆಡಿ ಆಯಿತು. ನಾನು ದೊಡ್ಡ ಸೌಟಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಪಡ್ಡು ಬಿಡಲಿಕ್ಕೆ ಚಿಕ್ಕ ಸೌಟನ್ನ ತೊಗೊಂಡಿದ್ದೀನಿ, ಯಾಕಂದರೆ 1 ಸ್ಪೂನು ಒಂದ್ಸಲ ಹಾಕ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ಇನ್ನು ಕಾವಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಕಾವಲಿ ಬಿಸಿ ಆದಮೇಲೆ ಪಡ್ಡುನ ಬಿಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿ ಮಾಡಿದ್ರೇ ಪಡ್ಡು ಇಷ್ಟ ಆಗೋದು. ತೀರಾ ಎಣ್ಣೆ ಎಲ್ಲ ಜಾಸ್ತಿ ಹಾಕಿ ಮಾಡಿಬಿಟ್ರೆ ಅಷ್ಟೊಂದು ಇಷ್ಟ ಆಗಲ್ಲ. ಬೇಕಿದ್ರೆ ಇವಾಗ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಬೋದು. ನಾನು ತುಪ್ಪ ಏನೂ ಹಾಕಲಿಲ್ಲ ಇವತ್ತು. ಇನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 4 ರಿಂದ 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊತೀನಿ. ನಾನು ಮೀಡಿಯಮ್ ಫ್ಲೇಮಲ್ಲಿ, ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಲ್ಲ, ಯಾಕಂದರೆ ಪಡ್ಡು ಮೇಲ್ಗಡೆ ಬೆಂದಿದೆ, ಒಳಗಡೆ ಬೆಂದಿಲ್ಲ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊತೀನಿ. ಮತ್ತು ಇನ್ನೊಂದು 3 ನಿಮಿಷ ಉಲ್ಟಾ ಮಾಡಿಬಿಟ್ಟು ಹಾಗೆ ಬೇಯಿಸ್ಕೊತೀನಿ. ಅಷ್ಟೇ, ಪಡ್ಡು ರೆಡಿನೇ ಆಗೋಗ್ಬಿಡುತ್ತೆ. ನೀವೀಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಥರ ಪಡ್ಡು ಮಾಡಿಕೊಂಡ್ರೆ ಇದಕ್ಕೆ ಸಾಂಬಾರು ಚಟ್ನಿ ಏನು ಬೇಡ, ಹಂಗೆ ತಿನ್ಕೊಂಡು ಬಿಡ್ಬೋದು. ಯಾಕಂದರೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕ್ಯಾರೆಟ್ ಎಲ್ಲ ಹಾಕಿರ್ತೀವಲ್ವ, ಒಂಥರ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಇನ್ನೂ ಒಂದು ಸಲ ಪಡ್ಡು ಮಾಡುವಷ್ಟು ಇಟ್ಟಿತ್ತು, ಹಾಗಾಗಿ ಆ ಕಡೆ ಒಲೆಯಲ್ಲಿ ಇಟ್ಬಿಟ್ಟು ಅದನ್ನು ಮಾಡ್ಕೊತಾ ಇದ್ದೀನಿ. ಇನ್ನು ಈ ಕಡೆ ಒಲೆಯಲ್ಲಿ ಸ್ವಲ್ಪ ಚಟ್ನಿನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಚಟ್ನಿ ಮಾಡ್ಕೊಳ್ಳಿಕ್ಕೆ ಮೊದಲು ನಾನೊಂದು ಕಡಾಯಿಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಕಡಲೆಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಕಡಲೆಬೀಜನ ಹುರ್ಕೊಂಡಿದ್ದಾದಮೇಲೆ ಅದೇ ಕಡಾಯಿಗೆ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಒಂದು 3 ಗುಂಡು ಮೆಣಸಿನ್ಕಾಯಿ, ಇದ್ರ ಜೊತೆಗೆ ಒಂದು 3 ಗುಂಟೂರು ಮೆಣಸಿನ್ಕಾಯಿ, ಹಾಗೆ ಒಂದು 6 ರಿಂದ 7 ಇಳುಕ್ಲು ಬೆಳ್ಳುಳ್ಳಿ, ಇಷ್ಟನ್ನು ಹಾಕ್ಕೊಂಡು ಹುರಿದು ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಒಂದು ಮಿಕ್ಸರ್ ಜಾರ್ಗೆ
ಹುರಿದಿಟ್ಕೊಂಡಿರೋ 1 ಕಪ್ ಕಡಲೆ ಬೀಜ, ಹಾಗೆ ಕಡಲೆ ಬೀಜ ತೊಗೊಂಡಿರ್ತೀವಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ ಕಡಲೆ ಪಪ್ಪನ್ನ ತೊಗೊಳ್ಬೇಕು. ಹಾಗೆ ಅದೇ ಕಪ್ಪಲ್ಲಿ 1 ಕಪ್ ತೆಂಗಿನಕಾಯಿ ತುರಿ ತೊಗೊಳ್ಬೇಕು. ಇದ್ರ ಜೊತೆಗೆ ಫ್ರೈ ಮಾಡಿಟ್ಕೊಂಡಿರೋ ಮೆಣಸಿನ್ಕಾಯಿ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂಚೂರು ಹುಣಸೆಹಣ್ಣು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಇಷ್ಟು ಹಾಕ್ಬಿಟ್ಟು ನೀರು ಹಾಕಿ ಗ್ರೈಂಡ್ ಮಾಡಿದ್ರೆ ಚಟ್ನಿ ರೆಡಿಯಾಗಿ ಹೋಗ್ಬಿಡುತ್ತೆ. ಈ ಚಟ್ನಿ ಇಡ್ಲಿಗೆ ಮತ್ತು ಪಡ್ಡುಗೆ ಹಾಗೆ ದೋಸೆಗೆ ಇದೆಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ. ಇಡ್ಲಿಗೆ ಮಾಡಿದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು ಅಷ್ಟೇ. ಇನ್ನು ಇದಕ್ಕೆ ಮಾಮೂಲಿಯಾಗಿ ಎಣ್ಣೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡೆ ಅಷ್ಟೇ. ತುಂಬಾ ಚೆನ್ನಾಗಾಗಿತ್ತು ಚಟ್ನಿ. ನನಗೆ ಬೆಳಗ್ಗೆ ಚಿಕನ್ ಸಾಂಬಾರು ತಿನ್ಲಿಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಇನ್ನು ಸಂತನು ಕೂಡ ನಾನು ಅಡುಗೆ ಮಾಡೋ ಅಷ್ಟರಲ್ಲಿ ಬಂದ. ಅವನಿಗೆ ಚಿಕನ್ ಸಾಂಬಾರಲ್ಲಿ ಹಾಕ್ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅವನಿಗೆ ಚಿಕನ್ ಸಾಂಬಾರಲ್ಲಿ ಹಾಕ್ಕೊಡ್ತಾ ಇದ್ದೀನಿ. ನಾನು ಅಪ್ಪನೂ ಕೂಡ ಸಾಂಬಾರೇ ಕೊಡು, ಸಾಂಬಾರು ಮತ್ತು ಚಟ್ನಿ ಎರಡರಲ್ಲೂ ತಿಂತೀನಿ ಅಂದರು. ಅವ್ರಿಗೂ ಹಂಗೆ ಹಾಕ್ಕೊಟ್ಟೆ. ಇನ್ನು ನನಗೆ ಚಟ್ನಿಲಿ ತಿಂತಾಯಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಇವತ್ತು ಚಟ್ನಿ ಜೊತೆಗೆ ನಾನು ಸ್ವಲ್ಪ ರಾತ್ರಿ ಮಾಡಿರೋ ಆಲು ಬಜ್ಜಿ ಕೂಡ ಇತ್ತು, ಅದನ್ನು ಕೂಡ ತಗೊಂಡಿದ್ದೀನಿ. ಆಲು ಬಜ್ಜಿ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ಪಡ್ಡು ಗಿಡ್ಡುಗೆಲ್ಲ ಅಷ್ಟೊಂದು ಹೊಂದ್ಕೊಳಲ್ಲ, ಅನ್ನಕ್ಕೆ ಅಥವಾ ಮುದ್ದೆಗೆ ತಿನ್ನಬೇಕು, ತುಂಬಾ ಚೆನ್ನಾಗಿರುತ್ತೆ. ಆ ರೆಸಿಪಿನ ನಾನು ಈಗಾಗಲೇ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಈಸಿ, ಬೇಗ ಮಾಡ್ಕೊಂಡು ಬಿಡ್ಬೋದು, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನೆಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಕೂಡ ಮುಗಿಸ್ಕೊಂಡು, ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇರುತ್ತಲ್ವ, ಅದನ್ನು ಕೂಡ ನಾನು ಅಪ್ಪು ಸೇರಿ ಮಾಡಿಕೊಂಡು ಅವರು ಪಾತ್ರೆನೆಲ್ಲ ತೊಳ್ಕೊಟ್ಬಿಟ್ರು. ನಾನು ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಇನ್ನು ಶಾಪು ಕೂಡ ಇವತ್ತು ಕ್ಲೀನ್ ಮಾಡಬೇಕಿತ್ತು, ಹಾಗಾಗಿ ಮನೇಲಿ ಸ್ವಲ್ಪ ಎಲ್ಲ ಕೆಲಸನೂ ಬೇಗನೆ ಮುಗಿಸ್ಕೊಂಡ್ಬಿಟ್ಟು ಶಾಪು ಕೂಡ ಹೋಗಿ ಅಲ್ಲಿ ಕ್ಲೀನಿಂಗ್ ಕೆಲಸನ ಮಾಡ್ತಾಯಿದ್ದೀವಿ. ತುಂಬಾ ಗಲೀಜಾಗಿ ಹೋಗ್ಬಿಟ್ಟಿತ್ತು, ಅಂದರೆ ಧೂಳು ಸ್ವಲ್ಪ ಜಾಸ್ತಿ ಕುತ್ಕೊಂಡ್ಬಿಟ್ಟಿತ್ತು. ಸ್ವಲ್ಪ ಡೀಪ್ ಕ್ಲೀನ್ ಮಾಡಿನೇ ಸುಮಾರು ಒಂದು 20 ದಿನ ಆಯಿತು ಅನ್ಕೋತೀನಿ ಶಾಪ್ದು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಗಲೀಜಾಗಿತ್ತು. ಇನ್ನು ಇವತ್ತು ಮಾಡೋದು ಬೇಡ ಅಂತ ಅಂದ್ಕೊಂಡ್ರೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಮುಂದಿನ ಭಾನುವಾರ, ಮತ್ತೊಂದು ಭಾನುವಾರ ಅಂತ ತಳ್ಕೊಂಡು ಹೋಗ್ತಾನೆ ಇರ್ತೀವಿ. ಇನ್ನು ಹಂಗಾಗಿ ಇವತ್ತೇ ಮಾಡಿಬಿಡೋಣ, ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಇನ್ನು ಒಳಗಡೆ ರೂಮ್ ನೋಡ್ಬೋದು ನೀವು ಹೆಂಗಾಗಿದೆ ಅಂತ ಹೇಳ್ಬಿಟ್ಟು, ಒಳ್ಳೆ ಗೋಡೌನ್ ಆಗುತ್ತಲ್ಲ ಆ ಥರ ಆಗೋಗ್ಬಿಟ್ಟಿದೆ. ಅದು ಇದು ಎಲ್ಲನೂ ತುಂಬಿಟ್ಟು ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದೆ. ಇನ್ನು ಅಪ್ಪನೂ ಕೂಡ ಅಷ್ಟೇ, ಅವರು ಧೂಳೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಎಲ್ಲನೂ ಕೂಡ ಒರೆಸಿ ಅವ್ರು ಇಡ್ತಾಯಿದ್ರು. ಈ ಥರ ಏನಾದ್ರೂ ಕೆಲಸ ಮಾಡ್ತಾಯಿದ್ರೆ ಆದಷ್ಟು ನನಗಿಂತ ಜಾಸ್ತಿ ಅವರೇ ನನಗೆ ಮಾಡಿಕೊಟ್ಬಿಡ್ತಾರೆ. ಟೈಮ್ ಇದ್ದರೆ ಅವ್ರದ್ದೇನಾದರೂ ಕೆಲಸ ಇತ್ತು ಅಂದರೆ ಪಾಪ ಅವ್ರ ಕೆಲಸನ ಮಾಡ್ಕೊತಿರ್ತಾರೆ, ಆ ಸಮಯದಲ್ಲಿ ನಾನೇ ಮಾಡಬೇಕು. ಇನ್ನಿವತ್ತು ಭಾನುವಾರ ಅಲ್ವಾ, ಹಾಗಾಗಿ ಅವರು ಫ್ರೀ ಇದ್ದರು, ಎಲ್ಲ ಕೆಲಸನೂ ಕೂಡ ಸ್ವಲ್ಪ ಬೇಗನೆ ಮುಗೀತು. ಈ ಥರ ಕ್ಲೀನಿಂಗ್ ಕೆಲಸ ಏನಾದರೂ ಇದ್ದರೆ ಆದಷ್ಟು ನಾವು ಶನಿವಾರ ಭಾನುವಾರನೇ ಇಟ್ಕೊಂಡು ಬಿಡ್ತೀವಿ. ಯಾಕಂದರೆ ಇಬ್ಬರು ಇರ್ತೀವಿ ಆರಾಮದಲ್ಲಿ, ಒಬ್ಬರು ಒಂದು ಕೆಲಸ ಮಾಡ್ಕೊಂಡು ಇನ್ನೊಬ್ರು ಇನ್ನೊಂದು ಕೆಲಸ ಮಾಡಿಬಿಡ್ಬೋದು. ಒಬ್ಬರೇ ಎಲ್ಲನೂ ಮಾಡಬೇಕಂದ್ರೆ ತುಂಬಾ ಸುಸ್ತಾಗಿ ಹೋಗ್ಬಿಡುತ್ತೆ ಅಂತ. ಹಾಗೆ ನಾನು ಮೊನ್ನೆ ಶುಕ್ರವಾರ ಏನೋ ದೀಪ ಹಚ್ಚಿದ್ದೆ, ಆ ಸಮಯದಲ್ಲಿ ಸ್ವಲ್ಪ ಉರಿ ಜಾಸ್ತಿ ಆಗೋಗ್ಬಿಟ್ಟಿದೆ. ದೀಪಗಳನ್ನ ಚೇಂಜ್ ಮಾಡಿದ್ದೆ, ಮೊದಲು ಬೇರೆ ಥರ ದೀಪ ಇತ್ತು, ಇವಾಗ ಬೇರೆ ಥರ ದೀಪ ಇಟ್ಟಿದ್ದೀನಿ. ಆ ಉರಿ ಜಾಸ್ತಿಯಾಗಿ ಮೇಲ್ಗಡೆ ಎಲ್ಲ ಕಪ್ಪಾಗ್ಬಿಟ್ಟಿತ್ತು, ಆ ವುಡ್ಡೆಲ್ಲ ಕಪ್ಪಾಗ್ಬಿಟ್ಟಿತ್ತು. ಹಾಗಾಗಿ ಇವತ್ತು ಅದನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡಿದೆ. ಅದನ್ನು ಕ್ಲೀನ್ ಮಾಡಲಿಕ್ಕೆ ಸುಮಾರು ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡು ಅನ್ಕೋತೀನಿ, ಅಷ್ಟು ಕಪ್ಪಾಗ್ಬಿಟ್ಟಿತ್ತು. ಇವತ್ತು ಎಷ್ಟಾಗುತ್ತೋ ಅಷ್ಟು ಕೂಡ ಒರೆಸಿದ್ದೀನಿ, ಇನ್ನೊಂದು ಸಲ ಮತ್ತೆ ಒರೆಸ್ಬೇಕು, ಅವಾಗ ಪೂರ್ತಿಯಾಗಿ ಅದು ಕ್ಲೀನ್ ಆಗಿಬಿಡುತ್ತೆ. ಇನ್ನಿವತ್ತು ಸಂಜೆವರೆಗೂ ಕೂಡ ನಾನು ಶಾಪಲ್ಲೇ ಇದ್ದೆ. ಸಂಜೆ ಬರುವಾಗ ಸ್ವಲ್ಪ ಮನೆಗೆ ತರಕಾರಿ ಬೇಕಿತ್ತು, ಆ ತರಕಾರಿನೆಲ್ಲ ತೊಗೊಂಡು ಮನೆಗೆ ಬಂದೆ. ನೆನ್ನೆನೇ ನಾನು ಫ್ರಿಜ್ನ ಕ್ಲೀನ್ ಮಾಡಿಟ್ಬಿಟ್ಟಿದ್ದೆ, ನೆನ್ನೆ ಸಂಜೆ ಎಲ್ಲ ತರಕಾರಿನೂ ಖಾಲಿಯಾಗಿತ್ತು ಅಂತೇಳಿ ನೀಟಾಗಿ ಡೀಪ್ ಕ್ಲೀನ್ ಮಾಡಿ ಬಾಕ್ಸ್ಗಳನ್ನೆಲ್ಲ ತೊಳೆದು ಎತ್ತಿಟ್ಬಿಟ್ಟಿದೆ. ಅದು ನೀಟಾಗಿ ಡ್ರೈ ಆಗಿದೆ. ಇವಾಗ ಎಲ್ಲ ತರಕಾರಿನೂ ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಹಿಂಗೆ ಮಾಡ್ಕೊಳ್ತೀನಿ ಇತ್ತೀಚೆಗೆ. ಒಂದಿನ ಫ್ರಿಜ್ನೆಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡಿಬಿಟ್ಟು ಇನ್ನೊಂದು ದಿನ ತರಕಾರಿನೆಲ್ಲ ತಂದು ತರಕಾರಿನ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಬಿಡ್ತೀನಿ. ಆವಾಗ ನನಗೆ ಸ್ವಲ್ಪ ಕೆಲಸ ಕಡಿಮೆ ಆದಂಗೆ ಆಗುತ್ತೆ. ಒಂದೇ ದಿನ ಫ್ರಿಜ್ನೂ ಕೂಡ ಕ್ಲೀನ್ ಮಾಡಿಕೊಂಡು ತರಕಾರಿನೂ ಕೂಡ ಅವತ್ತೇ ತೊಗೊಂಡು ಬಂದು ಇಟ್ಕೊಳ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗೆ ಸಮಯ ಕೂಡ ಜಾಸ್ತಿ ತೊಗೊಳುತ್ತೆ. ಈ ಥರ ನಿನ್ನೆ ಒಂದು ಕೆಲಸ ಇವತ್ತೊಂದು ಕೆಲಸ ಅಂತ ಮಾಡ್ಕೊಂಡು ಬಿಟ್ಟರೆ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ನನಗೆ ಅಷ್ಟೊಂದು ಕೆಲಸ ಮಾಡಿದೆ ಅಂತ ಅನಿಸೋದು ಇಲ್ಲ, ಸುಸ್ತು ಕೂಡ ಆಗಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಈರುಳ್ಳಿ ಖಾಲಿಯಾಗಿತ್ತು ಅಂತ ಈರುಳ್ಳಿನ ತೊಗೊಂಡು ಬಂದಿದ್ದೀನಿ, ಅದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ಹಸಿ ಈರುಳ್ಳಿ ಏನಾದರೂ ಇದ್ದರೆ ಒಣಗಿಸ್ಕೊಳ್ತೀನಿ. ಇವತ್ತು ಸ್ವಲ್ಪ ಹಸಿ ಈರುಳ್ಳಿ ಇರಲಿಲ್ಲ, ಚೆನ್ನಾಗಿ ಒಣಗಿರೋ ಈರುಳ್ಳಿನ ತೊಗೊಂಡು ಬಂದೆ, ಹಾಗಾಗಿ ನೇರವಾಗಿಯೇ ಈರುಳ್ಳಿ ಪುಟ್ಟಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ತರಕಾರಿನ ಸಾಮಾನ್ಯವಾಗಿ ತಂದ ಮೇಲೆ ತೊಳೆದುಬಿಟ್ಟು ನೀಟಾಗಿ ಒರೆಸಿನೇ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳೋದು. ಅದೆಷ್ಟೇ ಕೆಲಸ ಇರಲಿ, ಎಷ್ಟೇ ಸುಸ್ತಾಗಿರಲಿ, ಈ ಕೆಲಸ ಮಾತ್ರ ಮಿಸ್ ಮಾಡಲ್ಲ. ಅದೇನೋ ಅಭ್ಯಾಸ ಆಗೋಗ್ಬಿಟ್ಟಿದೆ. ತರಕಾರಿ ತಂದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ತೊಳೆದು ಅದಾದಮೇಲೆ ಫ್ರಿಜ್ಜಲ್ಲಿ ಇಟ್ಟಿಟ್ರೇನೆ ಮನಸ್ಸಿಗೆ ಒಂಥರ ಸಮಾಧಾನ.
ಇನ್ನು ತರಕಾರಿನೆಲ್ಲ ನೀಟಾಗಿ ತೊಳೆದು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಬಿಟ್ಟು ನಾನು ಫ್ರೆಶ್ನಪ್ ಆಗ್ಬಿಟ್ಟು ಬರೋಣ. ಅಷ್ಟರಲ್ಲಿ ಸ್ವಲ್ಪ ಅದು ನೀರು ಎಳ್ಕೊಂಡಿರುತ್ತೆ ಬಟ್ಟೆ ಅಂತ ಹೇಳ್ಬಿಟ್ಟು ಫ್ರೆಶ್ನಪ್ ಆಗ್ಬಿಟ್ಟು ಬಂದೆ. ಅಷ್ಟರಲ್ಲಿ ಒಂಚೂರು ಎಳ್ಕೊಂಡಿತ್ತು, ಆದರೂ ಕೂಡ ನಾವು ಒರೆಸೇ ಇಡಬೇಕಾಗತ್ತೆ. ಹಗಲೊತ್ತಿನಲ್ಲಿ ಒಂದು ಅರ್ಧ ಗಂಟೆ 1 ಅವರ್ ಇಟ್ಟರೆ ಸ್ವಲ್ಪ ತರಕಾರಿ ಎಲ್ಲ ಡ್ರೈ ಆಗಿಬಿಡುತ್ತೆ. ಆದರೆ ಈ ಥರ ರಾತ್ರಿ ಟೈಮಲ್ಲಿ ಇಟ್ಟರೆ ಆಗಲ್ಲ, ಸ್ವಲ್ಪ ಸಮಯ ಜಾಸ್ತಿ ತೊಗೊಳುತ್ತೆ. ಹಾಗಾಗಿ ನಾನು ಮತ್ತೆ ಇನ್ನೊಂದು ಬಟ್ಟೆಲಿ ನೀಟಾಗಿ ಒರೆಸಿ ಎಲ್ಲನೂ ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ಹಿಂಗೆ ಕ್ಲೀನ್ ಮಾಡಿ ಇಟ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಹಾಗೆ ಅಡುಗೆ ಮಾಡೋ ಸಮಯದಲ್ಲೂ ಕೂಡ ಎಲ್ಲನೂ ಪಟ ಅಂತ ತೆಕ್ಕೊಂಡು ಮಾಡ್ಕೊಂಡು ಬಿಡ್ಬೋದು. ಹಾಗೆ ನನ್ನ ತಂಗಿ ಕೂಡ ಕಾಲ್ ಮಾಡಿದ್ಲು, ಅವಳ ಜೊತೆ ಮಾತಾಡಿಕೊಂಡು ಕೆಲಸನ ಕೂಡ ಮುಗಿಸ್ಕೊಂಡೆ. ಫ್ರಿಜ್ ನೋಡ್ತಿರ್ಬೋದು ನೀವು ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ಇದೊಂದು 3 ದಿನ ಅಷ್ಟೇ, ಅದಾದಮೇಲೆ ಮತ್ತೆ ನಮಗೆ ಗಲೀಜಾಗಿದೆಯೇನೋ ಅಂತ ಅನ್ನಿಸ್ತಾನೆ ಇರುತ್ತೆ. ಇನ್ನು ತರಕಾರಿನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದಾದಮೇಲೆ ಇವಾಗ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಏನಂದರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋ ಸಮಯದಲ್ಲಿ ನಾನು ಒಂದು ಚಟ್ನಿ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡು ಡೈಲಿ ತೊಗೊಳ್ತಾ ಇದ್ದೆ. ಇದು ಬಂದು ಫರ್ಟಿಲಿಟಿ ಇನ್ಕ್ರೀಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ ರೆಸಿಪಿನ ನಾನಿವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳಿಕ್ಕೆ ನಾನು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ನುಗ್ಗೆ ಸೊಪ್ಪು ಬಂದು ಓವ್ಯುಲೇಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಹಾಗೆ ನಮ್ಮ ಯೂಟ್ರಸ್ನ ಸ್ಟ್ರಾಂಗ್ ಮಾಡುತ್ತೆ. ಜೊತೆಗೆ ಐರನ್, ಕ್ಯಾಲ್ಶಿಯಂ ಹಾಗೆ ಎಷ್ಟೊಂದು ನ್ಯೂಟ್ರಿಷನ್ ನಮಗೆ ಇದರಿಂದ ಸಿಗುತ್ತೆ ಅಂತಲೇ ಹೇಳ್ಬೋದು. ಒಂದು ಚಿಕ್ಕ ಕಟ್ಟು ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಒಂದು ಕಾಟನ್ ಬಟ್ಟೆಗೆ ಹಾಕ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಒಣಗಿಸ್ಕೊಂಡಿದ್ದಾದಮೇಲೆ ಮತ್ತೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಹಾಕಿ ಈಗ ಹುರ್ಕೊಳ್ತಾ ಇದ್ದೀನಿ. ನೀವೀಗ ನೋಡ್ತಾ ಇದ್ದೀರಲ್ವ, ನಾವು ಕೈಯಲ್ಲಿ ಸೊಪ್ಪನ್ನ ಮುಟ್ಟಿದಾಗ ಅದು ನೀಟಾಗಿ ಪೌಡರ್ ಆಗಿಬಿಡಬೇಕು, ಅಷ್ಟು ನಾವು ಹುರ್ಕೊಳ್ಬೇಕು. ಚೆನ್ನಾಗಿ ಹುರ್ಕೊಂಡಷ್ಟು ಜಾಸ್ತಿ ದಿನ ಈ ಚಟ್ನಿ ಪುಡಿನ ಇಟ್ಕೊಂಡು ತಿನ್ಬೋದು. ಚೆನ್ನಾಗಿ ಹುರಿದಿಲ್ಲ ಅಂದರೆ ಜಾಸ್ತಿ ದಿನ ಇಡ್ಲಿಕ್ಕಾಗಲ್ಲ. ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಅದೇ ಥರ ನಾನು ಹುರ್ಕೊಳ್ತಾ ಇದ್ದೀನಿ. ಎಲ್ಲ ಸೊಪ್ಪನ್ನು ಕೂಡ ನಾವು ತೊಳೆದು ಬಿಟ್ಟೆ ಮಾಡ್ಕೊಳ್ಬೇಕು, ಹಾಗೆ ಮಾಡಲಿಕ್ಕಂತೂ ಹೋಗ್ಬೇಡಿ. ಇದ್ರ ಜೊತೆಗೆ ಮೆಂತ್ಯ ಸೊಪ್ಪು, ಇದನ್ನು ಕೂಡ ಅಷ್ಟೇ ತೊಳೆದು ಒಣಗಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ 2 ದಿನ ಒಣಗಿಸ್ಬೇಕಾಗತ್ತೆ, ನಾನು ಒಂದೇ ದಿನ ಒಣಗಿಸ್ಕೊಂಡೆ. ಹಾಗಾಗಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಇದು ಕೂಡ ಅಷ್ಟೇ ನೀಟಾಗಿ ಪೌಡರ್ ಥರ ಆಗ್ತಾ ಇದೆ. ಇದನ್ನು ತಣ್ಣಗಾಗ್ಲಿಕ್ಕೆ ಎತ್ತಿಟ್ಬಿಟ್ಟು ಇವಾಗ ಅದೇ ಕಡಾಯಿಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಉದ್ದಿನ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನ್ ಆಗೋವಷ್ಟು ಮೆಂತ್ಯ ಬೇಕಿದ್ದರೆ ಹಾಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಾನು ಸ್ವಲ್ಪ ಸೇರಿಸ್ಕೊಳ್ತೀನಿ ಚೆನ್ನಾಗಿರುತ್ತೆ ಅಂತ. ಹುರಿದು ಎತ್ತಿಟ್ಕೊಂಡ್ಬಿಟ್ಟು ಅದನ್ನು ಇವಾಗ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಹಾಗೆ ಒಂದು 6 ರಿಂದ 7 ಬೆಳ್ಳುಳ್ಳಿ, ಇದ್ರ ಜೊತೆಗೆ ಹುಣಸೆಹಣ್ಣು, ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಇಷ್ಟನ್ನು ಕೂಡ ಹಾಕೊಂಡು ಮತ್ತೆ ಹುರ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಬಂದು ಒಂದು 6 ರಿಂದ 7 ತಗೊಳ್ಳಿ, ಸಾಕಾಗುತ್ತೆ. ಇದನ್ನೆಲ್ಲನೂ ಕೂಡ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಸೊಪ್ಪು, ಅದನ್ನು ಕೂಡ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಪೌಡರ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಂಡ್ರೆ ಆಯಿತು. ಸಾಮಾನ್ಯವಾಗಿ ನಾವೇನಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದರೆ ಮೊದಲು ನಾವು ಪೀರಿಯಡ್ಸ್ ಕಡೆ ಗಮನ ಕೊಡ್ತೀವಿ. ಸರಿಯಾಗಿ ಪೀರಿಯಡ್ಸ್ ಆಗ್ತಿರಬೇಕು. ಅಕಸ್ಮಾತ್ ಆಗ್ತಿಲ್ಲ ಅಂತ ಅಂದರೆ ಓವ್ಯುಲೇಷನ್ ಕೂಡ ಸರಿಯಾಗಿ ಆಗೋದಿಲ್ಲ. ಅದಕ್ಕೆ ಈ ಪೌಡರ್ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋ ಸಮಯದಲ್ಲಿ ಹೆಣ್ಮಕ್ಳಿಗೆ ಎಗ್ ಕ್ವಾಲಿಟಿ ತುಂಬ ಚೆನ್ನಾಗಿರಬೇಕು, ಹಾಗೆ ಗಂಡು ಮಕ್ಕಳಿಗೆ ಸ್ಪರ್ಮ್ ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು. ಅದಕ್ಕೆ ಈ ಪೌಡರ್ ತುಂಬಾ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಡಯಾಬಿಟಿಸ್ ಇರೋರು ಕೂಡ ಇದನ್ನು ತೊಗೊಳ್ಬೋದು. ಮಾಮೂಲಿಯಾಗಿ ಅನ್ನಕ್ಕೆ ಇದೊಂದು ಸ್ಪೂನ್ ಚಟ್ನಿ ಪುಡಿ ಹಾಗೆ ತುಪ್ಪ ಹಾಕ್ಕೊಂಡು ತಿನ್ಕೊಂಡ್ರೆ ಆಯಿತು, ಇಲ್ಲಾಂದರೆ ಚಪಾತಿ ಜೊತೆಗೂ ಕೂಡ ನೆಂಚ್ಕೊಂಡು ತಿನ್ಕೊಳ್ಬೋದು. ಇನ್ನು ಸುಮಾರು ಜನ ನೀವು ಕೇಳ್ತಿದ್ರಿ ಕೂಡ, ಬೇಗ ಪ್ರೆಗ್ನೆಂಟ್ ಆಗಲಿಕ್ಕೆ ನೀವೇನೇನೆಲ್ಲ ಫಾಲೋ ಮಾಡಿದ್ರಿ, ಅದನ್ನು ನಮಗೂ ಹೇಳಿ, ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಕೆಲವೊಂದಿಷ್ಟು ಟಿಪ್ಸ್ನ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಅಷ್ಟೇ. ಇದು ನಾನು ಫಾಲೋ ಮಾಡ್ತಾ ಇದ್ದಿದ್ದಂಥದ್ದು, ಹಾಗೆ ಕೆಲವೊಂದು ಓದಿ ಕೂಡ ತಿಳ್ಕೊಂಡಿದ್ದೀನಿ, ಅದನ್ನು ಹೇಳ್ತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಡೀಟೇಲಾಗಿ ಬೇಕು ಅನ್ನೋಂಗಿದ್ರೆ ಕೆಲವೊಬ್ಬರು ಡಾಕ್ಟರ್ಸ್ ಇರ್ತಾರೆ, ಹಾಗೆ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರುವಂತಹ ಎಕ್ಸ್ಪರ್ಟ್ಸ್ ಕೂಡ ಇರ್ತಾರೆ. ಅವ್ರನ್ನ ನೀವು ಕೇಳಿ ತಿಳ್ಕೊಳ್ಬೋದು. ನನಗೆ ಗೊತ್ತಿರೋ ಅಷ್ಟು, ನಾನು ಫಾಲೋ ಮಾಡಿರೋದು, ಹಾಗೆ ನಾನು ತಿಳ್ಕೊಂಡಿರೋ ಅಷ್ಟು ನಾನಿವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವೇನಾದರೂ ತುಂಬಾ ಗ್ಯಾಪ್ ಕೊಟ್ಟು, ಅಂದರೆ ಒಂದು ಇಷ್ಟು ವರ್ಷಗಳ ಕಾಲ ಗ್ಯಾಪ್ ತೊಗೊಂಡು ಇವಾಗ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀವಿ ಅನ್ನೋಂಗಿದ್ರೆ, ಮೊದಲು ನಾವು ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಬೇಕು. ಏನಾಗುತ್ತೆ ಗೊತ್ತಾ, ಇವಾಗ ಒಂದು 8-9 ವರ್ಷ ನಾವು ಪ್ಲ್ಯಾನಿಂಗಲ್ಲಿ ಇರ್ತೀವಿ ಅಂತ ಅಂದ್ಕೊಳ್ಳಿ. ಈಗ ಮಗು ಬಗ್ಗೆ ಯೋಚನೆ ಮಾಡಬೇಕಂತೇಳಿ ನಾವು ಡಿಸೈಡ್ ಆಗಿರ್ತೀವಿ. ಫಸ್ಟು ನಮ್ಮ ತಲೆಗೆ ಬರೋದೇನೇನೆ, ಅಯ್ಯೋ ಇಷ್ಟು ವರ್ಷ ಗ್ಯಾಪ್ ಕೊಟ್ಬಿಟ್ಟಿದ್ದೀವಲ್ಲ, ನಾವು ಇವಾಗ ಟ್ರೈ ಮಾಡಿದ್ರೆ ಮಗು ಆಗುತ್ತೋ ಆಗಲ್ವೋ, ಆಗಿಲ್ಲ ಅಂದರೆ ಏನು ಮಾಡೋದು, ಇದೇ ಒಂದು ಯೋಚನೆಯಲ್ಲಿ ನಾವು ಜಾಸ್ತಿ ಇರ್ತೀವಿ. ಅದನ್ನು ಮೊದಲು ಬಿಟ್ಬಿಡಬೇಕು. ಹಾಗೆ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಆದಷ್ಟು ಈಗ ಫ್ಯಾಮಿಲಿಯವ್ರಿಗಾಗಿರ್ಬೋದು, ಫ್ರೆಂಡ್ಸ್ಗಾಗಿರ್ಬೋದು ಶೇರ್ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಿ.
ಯಾಕಂದರೆ ಕೆಲವೊಬ್ಬರು ಪಾಸಿಟಿವ್ ಆಗಿ ನಮಗೆ ಹೇಳ್ತಾರೆ, ಹೌದಾ ಓಕೆ ಏನಾಗಲ್ಲ, ಖಂಡಿತ ಮಗು ಆಗುತ್ತೆ ಅಂತ ಹೇಳೋರು ಇರ್ತಾರೆ. ಹಾಗೆ ಕೆಲವೊಬ್ಬರು ಇಷ್ಟು ವರ್ಷ ನೀವು ಗ್ಯಾಪ್ ಕೊಟ್ಟು ಇವಾಗ ಟ್ರೈ ಮಾಡಿದ್ರೆ ಮಗು ಆಗೋಗ್ಬಿಡುತ್ತಾ, ನೀವು ಇಷ್ಟು ವರ್ಷ ಗ್ಯಾಪ್ ಕೊಟ್ಟು ತಪ್ಪು ಮಾಡಿಬಿಟ್ರಿ, ಏನಾದರೂ ಆಗಿಲ್ಲ ಅಂದರೆ ಏನು ಮಾಡ್ತೀರಾ, ಈ ಥರ ಮಾತುಗಳು ಕೂಡ ಕೆಲವೊಬ್ಬರು ಆಡ್ತಾರಲ್ಲ, ಅದು ಬೇಗ ತಲೆ ಕುತ್ಕೊಂಡ್ಬಿಡುತ್ತೆ. ಪಾಸಿಟಿವ್ ಆಗಿ ಹೇಳೋದು ಜಾಸ್ತಿ ತಲೆಗೆ ಹೋಗಲ್ಲ, ಯಾರು ನೆಗೆಟಿವ್ ಆಗಿ ಹೇಳ್ತಾರೆ ಅದು ಬೇಗ ತಲೆಗೆ ಮನಸ್ಸಿಗೆ ಹೋಗ್ಬಿಡುತ್ತೆ. ಅವಾಗ ನಮಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗೋಗ್ಬಿಡುತ್ತೆ. ನಾವು ಯಾವಾಗ ಸ್ಟ್ರೆಸ್ ಮಾಡ್ಕೊಳ್ತೀವಿ ಆವಾಗ ನಾವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಸಕ್ಸಸ್ ಆಗೋದು ತೀರಾ ಅಂದರೆ ತೀರಾ ಕಡಿಮೆ. ಇದರಲ್ಲೂ ಕೂಡ ಅಷ್ಟೇ. ಹಾಗಾಗಿ ಸ್ಟ್ರೆಸ್ನ ಮೊದಲು ಕಡಿಮೆ ಮಾಡ್ಕೊಳ್ಬೇಕು. ಇವಾಗ ಯಾವಾಗಲೂ ಕೂಡ ನಾವು ಹೆಂಗೆ ನಾರ್ಮಲಾಗಿ ಕೂಲಾಗಿರ್ತೀವೋ ಅದೇ ಥರ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ಬೇಕಾದ್ರೂ ಕೂಡ ಇರಬೇಕು. ಏನೋ ಆಗುತ್ತೋ ಆಗಲ್ವೋ ಅನ್ನೋ ಟೆನ್ಷನಲ್ಲೆಲ್ಲ ನಾವು ಇರ್ಲಿಕ್ಕೆ ಹೋಗಬಾರ್ದು. ಆದಷ್ಟು ನಾವು ಕೂಲಾಗಿದ್ದಷ್ಟು ನಮಗೇನೆ ಒಳ್ಳೆಯದು. ಹಾಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇನ್ನು ಎರಡನೇದಾಗಿ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಲಿಕ್ಕಿಂತ ಒಂದು 2 ತಿಂಗಳು ಮುಂಚೆನೇ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಒಂದು ಹೆಲ್ತ್ ಚೆಕಪ್ನ ಮಾಡಿಸ್ಕೊಳ್ಬೇಕಾಗತ್ತೆ. ಏನಕ್ಕೆ ಅಂತ ಅಂದರೆ ನಾವು ಸ್ವಲ್ಪ ವರ್ಷಗಳ ಕಾಲ ಗ್ಯಾಪ್ ಕೊಟ್ಟಿರ್ತೀವಿ, ಅಥವಾ ಗ್ಯಾಪ್ ಕೊಟ್ಟಿರಲ್ಲ ಅಂದ್ಕೊಳ್ಳಿ, ಒಂದು 6-7 ತಿಂಗಳು ಗ್ಯಾಪ್ ಕೊಟ್ಟಿರ್ತೀವಿ ಅಂತಲೇ ಅಂದ್ಕೊಳ್ಳಿ. ಆದರೂ ಕೂಡ ಒಮ್ಮೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು, ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೇಬೇಕು. ಅದು ನಾವು ಇತ್ತೀಚೆಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಗೊತ್ತಾಗಿದ್ದು, ಡಾಕ್ಟರೇ ನಮ್ಗೆ ಹೇಳಿದ್ದು, ಯಾರಾದರೂ ಮಗು ಬಗ್ಗೆ ಯೋಚನೆ ಮಾಡ್ತಿದ್ರೆ ಒಂದು ಸಲ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ. ಏನಾಗುತ್ತೆ ಅಂದರೆ ಕೆಲವೊಮ್ಮೆ ನಾವು ಹೆಲ್ದಿಯಾಗಿರ್ತೀವಿ ಅಂತಲೇ ಅಂದ್ಕೊಂಡಿರ್ತೀವಿ, ನಮಗೇನು ಗೊತ್ತಾಗಿರಲ್ಲ ನಮ್ಮ ಬಾಡಿಲಿ ಏನೇನು ಚೇಂಜಸ್ ಆಗಿದೆ, ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ನಾವು ಒಂದು ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡಾಗಲೇ ಗೊತ್ತಾಗೋದು, ಅಯ್ಯೋ ನಂಗೆ PCOD ಇದೆ, ಥೈರಾಯ್ಡ್ ಇದೆ, ಮತ್ತೊಂದಿದೆ ಅಂತ ಹೇಳ್ಬಿಟ್ಟು. ಆವಾಗಲೇ ನಾವು ಕನ್ಸೀವ್ ಆಗೋಗ್ಬಿಟ್ಟಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಬೇಬಿಗೂ ಕಷ್ಟ ಆಗುತ್ತೆ, ನಿಮಗೂ ಕಷ್ಟ ಆಗುತ್ತೆ. ಹಾಗಾಗಿ ಮೊದಲು ಹೆಲ್ತ್ ಚೆಕಪ್ನ ಮಾಡಿಸ್ಕೊಳ್ಬೇಕು. ನಾವೇನಂತ ಅಂದರೆ ಮಗು ಬಗ್ಗೆ ಯೋಚನೆ ಮಾಡೋದು ಇನ್ನೂ ಒಂದು 6-7 ತಿಂಗಳಿದೆ ಅನ್ನುವಾಗಲೇ ಲಮ್ಸ್ ಎಲ್ಲ ಐತಲ್ವ, ಅದ್ರ ಕಡೆ ನಾವು ಕೂಡ ಸ್ವಲ್ಪ ಗಮನ ಕೊಟ್ಟು ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಡಾಕ್ಟರ್ ಅದನ್ನೇ ಹೇಳಿದ್ದು, ಇವಾಗೇನು ಪ್ರಾಬ್ಲಮ್ ಇಲ್ಲ, ಅಕಸ್ಮಾತ್ ಮಗು ಆದಮೇಲೆ ನೀವು ಫೀಡಿಂಗ್ ಮಾಡ್ತಾ ಇರ್ತೀರಾ, ಆ ಸಮಯದಲ್ಲಿ ಆ ಲಮ್ಸ್ ಸ್ವಲ್ಪ ಸೈಜು ಗ್ರೋತ್ ಆಗ್ಬೋದು, ಅದು ಬೇರೆ ಥರ ಟರ್ನ್ ಆಗ್ಬೋದು, ಚಾನ್ಸಸ್ ಸ್ವಲ್ಪ ಕಡಿಮೆನೇನೆ, ಆದರೆ ಅದಾಗೋದಿಲ್ಲ ಅಂತಲೇ ನಾವು ಹೇಳಲಿಕ್ಕಾಗಲ್ಲ. ಹಾಗಾಗಿ ನೀವು ಸರ್ಜರಿ ಮಾಡಿಸ್ಕೊಂಡು ಅದಾದಮೇಲೆ ಮಗು ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೆಯದು ಅಂತಲೇ ನಮಗೂ ಹೇಳಿದ್ದವರು. ಹಾಗಾಗಿ ನಾವು ಅದನ್ನು ರಿಮೂವ್ ಮಾಡಿಸಿ ಇವಾಗ ನಾನು ಹೆಲ್ದಿಯಾಗಿದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ ಅನ್ನೋ ಆದಮೇಲೆನೇ ನಾವು ಬೇಬಿ ಪ್ಲ್ಯಾನಿಂಗ್ ಮಾಡಿದ್ದು. ಹಾಗಾಗಿ ಮೊದಲು ಒಂದು ಸಲ ಹೆಲ್ತ್ ಚೆಕಪ್ನ ಮಾಡಿಸ್ಕೊಂಡು ಅದಾದಮೇಲೆ ಬೇಬಿ ಪ್ಲ್ಯಾನಿಂಗ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಮೂರನೇದಾಗಿ ಯೋಗಾಭ್ಯಾಸ. ಇದಂತೂ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ನಾವೇನಾದ್ರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದರೆ. ಪ್ರೆಗ್ನೆನ್ಸಿಗೆ ಅಂತ ಅಲ್ಲ, ನಾವು ಯಾವಾಗಲೂ ಅಷ್ಟೇ ನಮ್ಮ ಜೀವನದಲ್ಲಿ ಈ ಯೋಗಾಭ್ಯಾಸನ ಅಳವಡಿಸ್ಕೊಳ್ಳೇಬೇಕು. ಈ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಕೂಡ ಯೋಗನ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ತಿಳ್ಕೊಂಡಿರೋರು. ಏನಕ್ಕೆ ಅಂತ ಅಂದರೆ ಯೋಗದಲ್ಲಿ ನಮ್ಗೆ ಅಷ್ಟೊಂದು ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಈಗ ಸಾಮಾನ್ಯವಾಗಿ ಯಾರಿಗೂ ಕೂಡ ಸಡನ್ನಾಗಿ ಯೋಗ ಮಾಡಬೇಕು ಅಂದರೆ ಇಷ್ಟ ಆಗಲ್ಲ. ಅದನ್ನು ನಾವು ರೂಢಿ ಮಾಡ್ಕೊಳ್ಬೇಕು. ಇವಾಗ ಯಾರಾದ್ರೂ ಊಟ ಮಾಡು ಅಂತ ಫೋರ್ಸ್ ಮಾಡಿದ್ರೆ ನಾವು ಊಟ ಮಾಡ್ತೀವ? ಇಲ್ಲ ಅಲ್ವಾ? ನಮ್ಗೆ ಯಾವಾಗ ಹಶ್ವಾಗುತ್ತೆ ಅವಾಗ ಊಟ ಮಾಡ್ತೀವಿ, ನಿದ್ದೆ ಬಂದ ತಕ್ಷಣ ನಿದ್ದೆ ಮಾಡ್ತೀವಿ. ಅದೇ ಥರ ಬೆಳಗ್ಗೆ ಎದ್ದ ತಕ್ಷಣ ಇಷ್ಟು ಯೋಗ ಮಾಡಬೇಕು, ಇಷ್ಟು ಗಂಟೆಗಳ ಕಾಲ, ಸಂಜೆ ಆದ ತಕ್ಷಣ ಇಷ್ಟು ಗಂಟೆಗಳ ಕಾಲ ಯೋಗ ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡು ಬಿಡಬೇಕು. ಈಗ ಊಟ ನಿದ್ದೆ ನಮ್ಮ ಲೈಫಲ್ಲಿ ಹೆಂಗೆ ಇಂಪಾರ್ಟೆಂಟೋ ಅದೇ ಥರ ಯೋಗನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ನಮ್ಗೆ ಈಗ ಗೊತ್ತಾಗಲ್ಲ, ಈಗೇನೋ ಚೆನ್ನಾಗಿದ್ದೀವಿ, ಆ್ಯಕ್ಟಿವ್ ಆಗಿದ್ದೀವಿ, ಫಿಟ್ ಆಗಿದ್ದೀವಿ ಅಂತ ಅನ್ಕೊತೀವಿ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಎಲ್ಲ ಕಾಯಿಲೆಗಳು ಕೂಡ ಬಂದು ದೇಹದೊಳಗಡೆ ಸೇರ್ಕೊಳ್ಳಿಕ್ಕೆ ಶುರುವಾಗುತ್ತಲ್ಲ, ಆವಾಗ ಅನಿಸುತ್ತೆ, ಅಯ್ಯೋ ನನ್ನ ವಯಸ್ಸಿರುವಾಗ ಸ್ವಲ್ಪ ನಾನು ಹೆಲ್ತ್ ಕಡೆ ಗಮನ ಕೊಡಬೇಕಿತ್ತು, ಇವಾಗ ಕಷ್ಟಪಡಬೇಕಾಗ್ತಿರ್ಲಿಲ್ಲ, ಆವಾಗ ಗಮನ ಕೊಟ್ಟಿದ್ರೆ ಅಂತ ಆವಾಗ ಅನಿಸುತ್ತೆ. ಹಾಗಾಗಿ ಯೋಗಾಭ್ಯಾಸ ತುಂಬಾ ಮುಖ್ಯ. ಅದರಲ್ಲೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋ ಸಮಯದಲ್ಲಿ ಕೆಲವೊಂದಿಷ್ಟು ಯೋಗಾಭ್ಯಾಸಗಳನ್ನ ಮಾಡಲೇಬೇಕು. ನಾನು ಕೂಡ ಅಷ್ಟೇ, ಮೊದಲು ಯಾವೆಲ್ಲ ಯೋಗಾಭ್ಯಾಸ ಮಾಡ್ತಾ ಇದ್ದೆ ಅದಕ್ಕೆ ಒಂದಿಷ್ಟು ಬೇರೆ ಬೇರೆ ಯೋಗಗಳನ್ನೂ ಕೂಡ ಆ್ಯಡ್ ಮಾಡಿಕೊಂಡೆ. ಅದನ್ನು ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ, ನಾನು ಯಾವ್ಯಾವೆಲ್ಲ ಆಸನಗಳನ್ನ ಮಾಡ್ತಾ ಇದ್ದೆ ಅಂತೇಳ್ಬಿಟ್ಟು. ಇದು ಕೂಡ ಅಷ್ಟೇ, ಫರ್ಟಿಲಿಟಿ ಇನ್ಕ್ರೀಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಯೋಗನ ನಾವು ಮನೇಲೇ ಮಾಡ್ಬೋದು, ನಾವೇನೋ ಹೋಗಿ ಟ್ರೈನಿಂಗ್ ತೊಗೊಂಡಿಲ್ಲ, ನಮ್ಗೆ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ಅನ್ನೋಂಗಿದ್ರೆ ಯೂಟ್ಯೂಬಲ್ಲೇ ಸುಮಾರಷ್ಟು ವಿಡಿಯೋಸ್ ಇದೆ, ಅದನ್ನೆಲ್ಲ ನೋಡಿಕೊಂಡು ಆರಾಮದಲ್ಲಿ ಮನೇಲಿ ಮಾಡ್ಬೋದು. ಆದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಏನಾದರೂ ನಮಗೆ ಸರ್ಜರಿ ಆಗಿದೆ ಅಥವಾ ಬ್ಯಾಕ್ ಪೇನ್ ಇದೆ, ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಒಂದು ಸಲ ಯೋಗ ಮಾಸ್ಟರ್ಸ್ನ ಅಥವಾ ಕೋಚ್ನ ನೀವು ಕನ್ಸಲ್ಟ್ ಮಾಡಿ ಅದಾದಮೇಲೆ ಯೋಗನ ಶುರು ಮಾಡಬೇಕಾಗತ್ತೆ. ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಖಂಡಿತ ನೀವು ಈ ಕೆಲವೊಂದಿಷ್ಟು ಯೋಗಾಭ್ಯಾಸಗಳನ್ನ ಅಭ್ಯಾಸ ಮಾಡೋದ್ರಿಂದ
ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ. ಇನ್ನು ಇವಾಗ ಶೇರ್ ಮಾಡ್ತಾ ಇದ್ದೀನಲ್ಲ, ಈ ಎಲ್ಲ ಯೋಗಾಭ್ಯಾಸಗಳು ಕೂಡ ನಾನು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಲಿಕ್ಕಿಂತ 1-2 ತಿಂಗಳು ಮುಂಚೆನೇ ಪ್ರತಿದಿನ ಮಾಡುವಂತಹ ಯೋಗಾಭ್ಯಾಸಕ್ಕೆ ಆ್ಯಡ್ ಮಾಡ್ಕೊಂಡಿರುವಂಥದ್ದು. ತುಂಬ ಟೈಮ್ ತಗೊಳುತ್ತೆ ಅಂತ ಏನು ಅಂದ್ಕೊಂಡ್ಬೇಡಿ, ದಿನದಲ್ಲಿ ಒಂದು 45 ನಿಮಿಷ ಟೈಮ್ ತಗೊಳುತ್ತೆ. ನಮ್ಮ ಆರೋಗ್ಯಕ್ಕೋಸ್ಕರ, ಒಂದು ಹೆಲ್ದಿ ಆಗಿರೋ ಬೇಬಿಗೋಸ್ಕರ ನಾವು 45 ನಿಮಿಷಗಳ ಕಾಲ ಟೈಮ್ನ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಇನ್ನು 4ನೇದಾಗಿ ನಮ್ಮ ಪೀರಿಯಡ್ಸ್ ಡೇನ ನಾವು ಟ್ರ್ಯಾಕ್ ಮಾಡಬೇಕು. ನಮಗೆ ಸರಿಯಾಗಿ ಗೊತ್ತಿರಬೇಕು ನಾವು ಯಾವತ್ತು ಪೀರಿಯಡ್ ಆಗ್ತೀವಿ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮದು ಯಾವ ಥರ ಸೈಕಲ್ ಅಂದರೆ 27 ಸೈಕಲಾ ಅಥವಾ 28 ಸೈಕಲಾ 30 ಸೈಕಲಾ, ಇದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ, ನಾವು ಓವ್ಯುಲೇಷನ್ ಆಗೋ ಸಮಯದಲ್ಲಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ರೆ ಸಕ್ಸಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನಾವು ಪೀರಿಯಡ್ಸ್ ಡೇನ ಟ್ರ್ಯಾಕ್ ಮಾಡಬೇಕು. ಇವಾಗ 1ನೇ ತಾರೀಕು ನಾವು ಪೀರಿಯಡ್ಸ್ ಆಗ್ತೀವಿ ಅಂತ ಅಂದ್ಕೊಳ್ಳಿ, ಅಲ್ಲಿಂದ ಹಿಡಿದು ಒಂದು 10ನೇ ತಾರೀಕುವರೆಗೂ ಕೂಡ ಓವ್ಯುಲೇಷನ್ ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಆ ಟೈಮಲ್ಲಿ ನಾವು ಪ್ರೆಗ್ನೆನ್ಸಿಗೆ ಏನಾದರೂ ಟ್ರೈ ಮಾಡಿದ್ರೆ ಸಕ್ಸಸ್ ಆಗೋ ಚಾನ್ಸಸ್ಸು ಕೂಡ ಸ್ವಲ್ಪ ಕಡಿಮೆನೇ ಅಂತಲೇ ಹೇಳ್ಬೋದು. ಆಗದೇ ಇಲ್ಲ ಅಂತ ಅಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ ನಾವು ಒಂದು 12ನೇ ತಾರೀಕಿಂದ ಒಂದು 18ನೇ ತಾರೀಕುವರೆಗೂ ಕೂಡ ಓವ್ಯುಲೇಷನ್ ಸ್ವಲ್ಪ ಜಾಸ್ತಿ ಆಗ್ತಿರುತ್ತೆ. ಆ ಸಮಯದಲ್ಲಿ ಟ್ರೈ ಮಾಡಿದ್ರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನಾವು ಆ ಡೇಸಲ್ಲಿ ಟ್ರೈ ಮಾಡೋದು ತುಂಬಾ ಒಳ್ಳೆಯದು. 28 ದಿನದ ಸೈಕಲ್ ಇದ್ದರೂ ಕೂಡ ಅಷ್ಟೇ, 30 ಸೈಕಲ್ ಇದ್ದರೂ ಕೂಡ ಅಷ್ಟೇ. ಒಂದು 12ನೇ ತಾರೀಕಿಂದ ಒಂದು 18-20ನೇ ತಾರೀಕು ಒಳಗಡೆ ಟ್ರೈ ಮಾಡಿದ್ರೆ ತುಂಬಾ ಒಳ್ಳೆಯದು. ನಾವು ಓವ್ಯುಲೇಷನ್ ಆಗ್ತಿರೋದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಅಂದರೆ, ಓವ್ಯುಲೇಷನ್ ಟೈಮಲ್ಲಿ ನಮ್ಮ ಬಾಡಿ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಗೊತ್ತು ಮಾಡ್ಕೊಳ್ಬೋದು. ಇನ್ನು ಮೆಡಿಕಲಲ್ಲಿ ಓವ್ಯುಲೇಷನ್ ಕಿಟ್ ಅಂತ ಸಿಗುತ್ತೆ. ಇವಾಗ ಯಾವ ಥರ ಪ್ರೆಗ್ನೆನ್ಸಿ ಕಿಟ್ ಸಿಗುತ್ತೆ ನೋಡಿ, ಪ್ರೆಗ್ನೆನ್ಸಿ ಕಿಟ್ ತೊಗೊಂಡು ಬಂದು ನಾವು ಚೆಕ್ ಮಾಡ್ತೀವಲ್ಲ, ಅದೇ ಥರ ಓವ್ಯುಲೇಷನ್ ಕಿಟ್ನ ತೊಗೊಂಡು ಬಂದು ಚೆಕ್ ಮಾಡಿದ್ರೆ ಅದರಲ್ಲೂ ಕೂಡ ಗೊತ್ತಾಗುತ್ತೆ. ನಮಗೆ ಇದೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಗೊತ್ತಾಗ್ತಿಲ್ಲ ಅಂದರೆ ಪೀರಿಯಡ್ಸ್ ಆಗಿ ಒಂದು 12 ದಿನದ ಮೇಲೆ ಟ್ರೈ ಮಾಡಿದ್ರೆ ಸಕ್ಸಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. 5ನೇದಾಗಿ ನಾವೊಂದು ಹೆಲ್ದಿ ವೇಟ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಡಾಕ್ಟರ್ಸ್ ಕೂಡ ಹೇಳ್ತಾರೆ, ನೀವೇನಾದರೂ ಬೇಬಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ವೇಟ್ ಬಗ್ಗೆನೂ ಕೂಡ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ಬಿಟ್ಟು. ತೀರಾ ಕಡಿಮೆ ಇದ್ದರೂ ಕೂಡ ತೊಂದರೆ, ತೀರಾ ಜಾಸ್ತಿ ಇದ್ದರೂ ಕೂಡ ತೊಂದರೆ. ಕೆಲವೊಮ್ಮೆ ಅಂದ್ಕೊಂಡ್ಬಿಡ್ತಾರೆ, ನಾನು ತುಂಬ ತೆಳ್ಳಗಿದ್ದೀನಿ, ನನಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಬರಲ್ಲ ಅಂತ ಹೇಳ್ಬಿಟ್ಟು. ಕಡಿಮೆ ಇದ್ರೂ ಕೂಡ ಸುಮಾರಷ್ಟು ತೊಂದರೆಗಳಾಗುತ್ತೆ, ತುಂಬ ಜಾಸ್ತಿ ಇದ್ರೂ ಕೂಡ ತೊಂದರೆಗಳು ಇದ್ದಿದ್ದೇನೆ. ಹಾಗಾಗಿ ನಾವು ವೇಟ್ ಕಡೆ ಸ್ವಲ್ಪ ಗಮನ ಕೊಡಬೇಕು. ಸ್ವಲ್ಪ ನಾವು ವೇಟ್ ಗೇನ್ ಆಗ್ತಾ ಹೋದಂತೆನೇ ಕಾಯಿಲೆಗಳು ಕೂಡ ನಮ್ಮ ಹಿಂದಿಂದನೇ ಓಡಾಡ್ಕೊಂಡು ಬರ್ತಾ ಇರುತ್ತೆ. ಆದಷ್ಟು ನಮ್ಮ ವೇಟ್ ಕಡೆ ಗಮನ ಕೊಟ್ಟರೆ ತುಂಬಾ ಒಳ್ಳೆಯದು. ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು, ನಾವೇನಾದರೂ ಹಾಸ್ಪಿಟಲ್ಗೆ ಹೋದರೆ, ಏನಾದರೂ ಚೆಕಪ್ಗೆ ಹೋದರೆ ಮೊದಲು ವೇಟ್ನ ಚೆಕ್ ಮಾಡ್ತಾರೆ, ನಾವು ಎಷ್ಟು kg ಇದ್ದೀವಿ ಅಂತ. ಅದಾದಮೇಲೆ ಟ್ರೀಟ್ಮೆಂಟ ಶುರು ಮಾಡೋದು. ಹಾಗಾಗಿ ನಮ್ಮ ತೂಕದ ಕಡೆ ಗಮನ ಕೊಡೋದು ತುಂಬಾ ಮುಖ್ಯ. ಇನ್ನು 6ನೇದಾಗಿ ಹೆಲ್ದಿ ಫುಡ್ನ ತೊಗೊಳ್ಳೋದು. ಇದಂತೂ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ. ಈಗ ಸಾಮಾನ್ಯವಾಗಿ ನಾವೇನಾದರೂ ಮಗು ಬಗ್ಗೆ ಯೋಚನೆ ಮಾಡ್ತಿದ್ರೆ ತಕ್ಷಣಕ್ಕೆ ದೇವ್ರ ಹತ್ರ ಏನು ಬೇಡ್ಕೊತೀವಿ ಹೇಳಿ? ಭಗವಂತ ನನಗೆ ಒಂದು ಆಯುಷ್ಷು ಆರೋಗ್ಯ ಇರುವಂತಹ ಮಗುನ ಕೊಡಪ್ಪ ಅಂತ ಹೇಳಿ ಅಲ್ವಾ? ನಾವು ಬೇಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ನು ಕೂಡ ಸ್ವಲ್ಪ ನಾವು ಚೇಂಜ್ ಮಾಡ್ಕೊಳ್ಬೇಕು. ಆದಷ್ಟು ಹೆಲ್ದಿ ಆಗಿರೋ ಫುಡ್ನ ತೊಗೊಳ್ಳಿಕ್ಕೆ ಟ್ರೈ ಮಾಡಬೇಕು. ನಾವು ಎಷ್ಟು ಆರೋಗ್ಯಕರವಾದಂತಹ ಆಹಾರನ ತೊಗೊಳ್ತೀವೋ ಅಷ್ಟೇ ಆರೋಗ್ಯಕರವಾದಂತಹ ಮಗುಗೆ ನಾವು ಜನ್ಮ ಕೊಡಲಿಕ್ಕೆ ಸಾಧ್ಯ ಆಗೋದು. ಡಾಕ್ಟರ್ ಕೂಡ ಹೇಳ್ತಾರೆ, ಹಿಂಗೆ ಮೊದಲು ನಾವು ಸ್ಟಾರ್ಟಿಂಗ್ ಹೋದ ತಕ್ಷಣ ಏನು ಹೇಳ್ತಾರೆ ಹೇಳಿ? ಜಂಕ್ ಫುಡ್ನ ಸ್ವಲ್ಪ ಕಡಿಮೆ ಮಾಡಿ, ಆದಷ್ಟು ಹಣ್ಣು ತರಕಾರಿ ಫ್ರೂಟ್ಸ್ನ ತಿನ್ನಿ, ಮಗುಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾವು ಕನ್ಸೀವ್ ಆಗಲಿಕ್ಕಿಂತ ಮುಂಚೆಯಿಂದನೂ ಕೂಡ ಹೆಲ್ದಿ ಫುಡ್ನ ತೊಗೊಳ್ಬೇಕು. ಈಗ ನಾನು ಕೂಡ ಅಷ್ಟೇ, ಮೊದಲಿಂದನೂ ನೀವು ನೋಡಿರ್ಬೋದು, ನಾನು ಜಂಕ್ ಫುಡ್ನ ತೊಗೊಳ್ಳೋದು ತೀರಾ ಅಂದರೆ ತೀರಾ ಕಡಿಮೆ. ಹೆಲ್ದಿ ಫುಡ್ ಕಡೆನೇ ನಾನು ಸ್ವಲ್ಪ ಜಾಸ್ತಿ ಗಮನ ಕೊಡ್ತೀನಿ. ಆದರೆ ನಮಗೆ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ, ಹಾಗೆ ನಮ್ಮದೇ ಆದಂತಹ ಕೆಲವೊಂದು ಪರ್ಸ್ನಲ್ ಟೆನ್ಷನ್ಸ್ಗಳು ಇರುತ್ತೆ. ಹಾಗಾಗಿ ಯಾವಾಗಲೂ ಕೂಡ ಅದನ್ನೇ ಫಾಲೋ ಮಾಡಲಿಕ್ಕಾಗಲ್ಲ ಅಲ್ವಾ? ಆದರೆ ನಾವೇನಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನಮ್ಮ ಆಹಾರದ ಕಡೆ ನಾವು ಗಮನನ ಕೊಡಲೇಬೇಕು. ಆದಷ್ಟು ಹೆಲ್ದಿ ಆಗಿರೋದನ್ನೇ ತೊಗೊಳ್ಬೇಕು. ಹೆಲ್ದಿ ಆಗಿರೋದು ಅಂತ ಹೇಳ್ಬಿಟ್ಟು ಏನೋ ಕಾಸ್ಟ್ಲಿ ಇರುವಂತಹ ಹಣ್ಣು ತಿನ್ನಬೇಕು, ಕಾಸ್ಟ್ಲಿ ಇರುವಂತಹ ತರಕಾರಿ ತಿನ್ನಬೇಕು, ನಮ್ಮ ಕೈಗೆ ಸಿಗಲಾರ್ದನ್ನೆಲ್ಲ ತಂದು ತಿನ್ನಬೇಕು ಅನ್ನೋ ಥರ ಏನಿಲ್ಲ. ನಾವು ಪ್ರತಿದಿನ ತಿನ್ನೋವಂತಹ ಹಣ್ಣು ತರಕಾರಿನೇ ಸ್ವಲ್ಪ ಜಾಸ್ತಿ ತೊಗೊಳ್ಳಿಕ್ಕೆ ಟ್ರೈ ಮಾಡಬೇಕು. ಅದರಲ್ಲಿ ನಾನು ಕೂಡ ಕೆಲವೊಂದಿಷ್ಟು ಫ್ರೂಟ್ಸ್ನ ಮತ್ತು ತರಕಾರಿಗಳನ್ನ ಜಾಸ್ತಿ ತೊಗೊಳ್ತಾ ಇದ್ದೆ, ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ನನಗೆ ಮೊದಲಿಂದನೂ ಕೂಡ ಹಣ್ಣು ತರಕಾರಿ ಅಂದರೆ ತುಂಬಾ ಇಷ್ಟ, ಆದಷ್ಟು ನಾನು ತೊಗೊಳ್ತಾನೆ ಇರ್ತೀನಿ. ಆದರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋ ಸಮಯದಲ್ಲಿ ಯಾವೆಲ್ಲ ಹಣ್ಣುಗಳನ್ನ ಜಾಸ್ತಿ ತೊಗೊಳ್ಬೇಕು, ಯಾವ ತರಕಾರಿನ ಜಾಸ್ತಿ ತೊಗೊಳ್ಬೇಕು ಅನ್ನೋದು ನನಗೆ ಅಷ್ಟೊಂದಾಗಿ ಐಡಿಯಾ ಇರಲಿಲ್ಲ.
ನಾನು ಕೂಡ ಕೆಲವರಲ್ಲಿ ಕೇಳಿ ತಿಳ್ಕೊಂಡೆ, ಹಾಗೆ ಓದಿ ಕೂಡ ತಿಳ್ಕೊಂಡೆ. ಆವಾಗ ನನಗೆ ಗೊತ್ತಾಗಿದ್ದು ಅಂದರೆ ಬಾಳೆಹಣ್ಣು, ದಾಳಿಂಬೆ ಹಣ್ಣನ್ನ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು. ನಿಮಗೆ ಗೊತ್ತಿದ್ದಂಗೆ ಬಾಳೆಹಣ್ಣು ತೊಗೊಳೋದ್ರಿಂದ ಹಾಗೆ ದಾಳಿಂಬೆ ಹಣ್ಣಲ್ಲಿ ನಮಗೆ ಸಾಕಷ್ಟು ಬೆನಿಫಿಟ್ ಇದೆ. ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋ ಸಮಯದಲ್ಲಿ ಮಾತ್ರ ಅಲ್ಲ, ನಾರ್ಮಲಾಗಿ ಇದ್ದಾಗಲೂ ಕೂಡ ಆದಷ್ಟು ನಾವು ದಾಳಿಂಬೆ ಹಣ್ಣನ್ನ ತಿನ್ನಬೇಕು. ಅದ್ರ ಜೊತೆಗೆ ಸಿಟ್ರಿಕ್ ಫ್ರೂಟ್ಸ್ನ ಜಾಸ್ತಿ ತೊಗೊಳ್ಬೇಕು. ಸಿಟ್ರಿಕ್ ಫ್ರೂಟ್ಸ್ ಅಂದರೆ ಕಿತ್ತಳೆ ಹಣ್ಣು, ಈ ಕಿವಿ ಫ್ರೂಟು, ಇದನ್ನೆಲ್ಲ ಜಾಸ್ತಿ ತೊಗೊಳ್ಬೇಕು. ಅಂದರೆ ಹುಳಿ ಅಂಶ ಯಾವ್ಯಾವೆಲ್ಲ ಹಣ್ಣುಗಳಲ್ಲಿ ಇರುತ್ತೆ ನೋಡಿ, ಅದನ್ನು ಜಾಸ್ತಿ ತೊಗೊಳ್ಬೇಕು. ನಾವು ಸಿಟ್ರಿಕ್ ಫ್ರೂಟ್ಸ್ನ ಜಾಸ್ತಿ ತೊಗೊಂಡಷ್ಟು ನಮ್ಮ ದೇಹಕ್ಕೆ ವಿಟಮಿನ್ ಸಿ ಹೆಚ್ಚಾಗೋಗುತ್ತೆ. ವಿಟಮಿನ್ ಸಿ ಹೋದಷ್ಟು ನಮ್ಮ ದೇಹದಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಇನ್ಫೆಕ್ಷನ್ ಇದ್ದರೂ ಕೂಡ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸಿಟ್ರಿಕ್ ಫ್ರೂಟ್ಸ್ನ ಜಾಸ್ತಿ ತೊಗೊಳ್ಬೇಕು. ನಾನು ಟೈಮ್ ಟೇಬಲ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅಂದರೆ ಈಗ ಬೆಳಗಿನ ತಿಂಡಿ ಆದಮೇಲೆ 1 ಅವರ್ ಗ್ಯಾಪ್ ಕೊಟ್ಟು ಈ ಹಣ್ಣನ್ನು ತಿನ್ನಬೇಕು, ಮತ್ತು ಸಂಜೆ ಒಂದು 4 ಗಂಟೆಗೆ ಈ ಹಣ್ಣು ತಿನ್ನಬೇಕು. ಈ ಥರ ಟೈಮ್ ಟೇಬಲ್ ಮಾಡಿಕೊಂಡು ಪ್ರತಿದಿನ ಕೂಡ ಹಣ್ಣುಗಳನ್ನ ಜಾಸ್ತಿ ತೊಗೊಳ್ತಾ ಇದ್ದೆ. ಅಂದರೆ ಸಿಟ್ರಿಕ್ ಫ್ರೂಟ್ಸ್ನ ಜಾಸ್ತಿ ತೊಗೊಳ್ತಾ ಇದ್ದೆ. ಇದ್ರ ಜೊತೆಗೆ ಸ್ವಲ್ಪ ಬೆರೀಸ್ನ ತಿನ್ನಬೇಕು. ಅಂದರೆ ಬ್ಲೂಬೆರಿ, ಸ್ಟ್ರಾಬೆರಿ ಇದೆಲ್ಲ ಬರುತ್ತೆ ನೋಡಿ, ಆ ಹಣ್ಣುಗಳ್ನು ಕೂಡ ಜಾಸ್ತಿ ತಿನ್ನಬೇಕು. ಸಾಮಾನ್ಯವಾಗಿ ನನ್ನ ಹಳೆ ವ್ಲಾಗ್ಸ್ ಎಲ್ಲ ನೀವು ನೋಡಿರ್ಬೋದು. ನಾನು ಜಾಸ್ತಿ ಸ್ಟ್ರಾಬೆರಿ ಸ್ಮೂತಿ, ಬ್ಲೂಬೆರಿ ಸ್ಮೂತಿ ಇದನ್ನೆಲ್ಲ ಮಾಡಿಕೊಂಡು ಕುಡಿತಾ ಇದ್ದೆ. ಅಂದರೆ ಬ್ರೇಕ್ಫಾಸ್ಟ್ಗೆ ಇದೇ ಇರ್ತಾಯಿತ್ತು. ತುಂಬ ಅಂದರೆ ತುಂಬಾ ಒಳ್ಳೆಯದು. ಇವಾಗ ಸೀಸನ್ ಕೂಡ ಆರಾಮದಲ್ಲಿ ನಾವು ತೊಗೊಳ್ಬೋದು. ಅದೇನು ತುಂಬ ಕಾಸ್ಟ್ಲಿ ಕೂಡ ಆಗೋದಿಲ್ಲ. 1 ಪ್ಯಾಕ್ ತೊಗೊಂಡು ಬಂದರೆ ನಾವು 2 ದಿನ ಸ್ಮೂದಿನ ಮಾಡ್ಕೊಳ್ಬೋದು. ಹಾಗೆ ನಾನು ಸ್ವಲ್ಪ ಬೆಣ್ಣೆ ಹಣ್ಣನ್ನು ಕೂಡ ಜಾಸ್ತಿ ತೊಗೊಳ್ತಾ ಇದ್ದೆ. ಬೆಣ್ಣೆ ಹಣ್ಣು ಅಂದರೆ ಅವಕಾಡೊ ಅಂತಾರಲ್ಲ ಅದು. ಯಾಕಂದರೆ ಇದರಲ್ಲಿ ಫ್ಯಾಟಿ ಆ್ಯಸಿಡ್ ಜಾಸ್ತಿ ಇರುತ್ತೆ. ಫ್ಯಾಟಿ ಆ್ಯಸಿಡ್ ನಮ್ಮ ಬಾಡಿಗೆ ಹೋದಷ್ಟು ಹೆಲ್ದಿ ಆಗಿರೋ ಬೇಬಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅದನ್ನು ಸ್ವಲ್ಪ ಜಾಸ್ತಿ ತೊಗೊಳ್ತಾ ಇದ್ದೆ. ನನಗೆ ಏನಂದರೆ ಅದನ್ನು ನೇರವಾಗಿ ತಿನ್ಲಿಕ್ಕೆ ಅಷ್ಟೊಂದು ಇಷ್ಟ ಆಗ್ತಿರಲಿಲ್ಲ. ಏನೋ ಒಂಥರ ಅದು ಟೇಸ್ಟೇ ಇಲ್ಲಪ್ಪ ಅಂತ ಅನಿಸೋದು. ಹಾಗಾಗಿ ಸ್ಮೂದಿ ಮಾಡ್ಕೊಂಡು ಬಿಡ್ತಿದ್ದೆ, ಇಲ್ಲಾಂದರೆ ಸ್ಯಾಲಡ್ ಮಾಡ್ಕೊಂಡು ಬಿಡ್ತಿದ್ದೆ. ಅದಾದರೆ ಸ್ವಲ್ಪ ಈಸಿಯಾಗಿ ಹೋಗೋದು. ಹಾಗಾಗಿ ಬೆಳಗಿನ ಬ್ರೇಕ್ಫಾಸ್ಟು ಈ ಬೆರಿ ಸ್ಮೂದಿ ಇರ್ಬೋದು, ಅಥವಾ ಈ ಅವಕಾಡೊ ಸ್ಮೂದಿ ಈ ಥರನೇ ಇರ್ತಾಯಿತ್ತು. ಆದಷ್ಟು ಅವಕಾಡೊನ ತೊಗೊಳ್ಳಿ, ತುಂಬಾ ಒಳ್ಳೆಯದು. ಇನ್ನು ಇದ್ರ ಜೊತೆಗೆ ಬಾದಾಮ್ ಮತ್ತು ವಾಲ್ನಟ್ನು ಕೂಡ ನಾವು ಜಾಸ್ತಿ ತೊಗೊಳ್ಬೇಕು. ಈಗ ಕನ್ಸೀವ್ ಆದಮೇಲೂ ಕೂಡ ಬಾದಾಮ್ ಮತ್ತು ವಾಲ್ನಟ್ ತೊಗೊಳ್ಳೋದು ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಕನ್ಸೀವ್ ಆದಮೇಲೆ ತೊಗೊಳೋದ್ಕಿಂತ ಆಗೋಕ್ಕಿಂತ ಮುಂಚೆನೇ ತೊಗೊಂಡ್ರು ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು. ನಾನು ಅಷ್ಟೇ, ಯಾವಾಗ ನಾವು ಬೇಬಿ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಆವತ್ತಿನ ದಿನದಿಂದನೂ ಕೂಡ ನಾನು ಇವೆರಡನ್ನೂ ಕೂಡ ಮಿಸ್ ಮಾಡದೆ ತೊಗೊಳ್ತಾ ಇದ್ದೆ. ಏನಿಲ್ಲ, ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಸಿಪ್ಪೆನ ತೆಗೆದ್ಬಿಟ್ಟು ತಿನ್ನೋದು. ಕೆಲವೊಬ್ಬರಿಗೆ ಈ ವಾಲ್ನಟ್ನ ತಿನ್ಲಿಕ್ಕೆ ಇಷ್ಟ ಆಗಲ್ಲ, ನನಗೂ ಕೂಡ ಇಷ್ಟ ಆಗಲ್ಲ. ಒಂಥರ ಅನಿಸುತ್ತೆ, ಅದ್ರದ್ದು ಟೇಸ್ಟೇ ನನಗೆ ಇಡ್ಸಲ್ಲ. ಹಂಗಾಗಿ ನಾನು ಲಡ್ಡು ಮಾಡ್ಕೊಂಡ್ಬಿಟ್ಟಿದ್ದೆ. ಅಂದರೆ ಡ್ರೈ ಫ್ರೂಟ್ಸ್ನೆಲ್ಲ ಸೇರಿಸಿ ಒಂದು ಲಡ್ಡು ಮಾಡಿದ್ದೆ. ಬೆಳಗ್ಗೆ ಅದೊಂದು ಲಡ್ಡು ತಿನ್ಕೊಂಡು ಬಿಡ್ತಿದ್ದೆ. ನಿಮ್ಗೇನಾದರೂ ರೆಸಿಪಿ ಬೇಕು ಅನ್ನೋಂಗಿದ್ರೆ ಹೇಳಿ, ಆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಈಗಲೂ ಕೂಡ ನಾನು ಆ ಲಡ್ಡುನ ತೊಗೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಕೆಲವೊಂದು ನಟ್ಸ್ ಇಷ್ಟ ಇರಲ್ಲ ನೋಡಿ, ಅದೆಲ್ಲ ಒಟ್ಟಿಗೆ ಒಳಗಡೆ ಹೋದಂಗೆ ಆಗುತ್ತೆ. ಆದಷ್ಟು ಆಗಲೇ ಹೇಳ್ದಂಗೆ ಬಾದಾಮಿ ಮತ್ತು ವಾಲ್ನಟ್ನ ತೊಗೊಳ್ಳಿ. ಇನ್ನು ತರಕಾರಿ ಅಂತ ಬಂದರೆ ಸ್ವಲ್ಪ ಸೊಪ್ಪುಗಳನ್ನ ಜಾಸ್ತಿ ತೊಗೊಳ್ಬೇಕು. ಹಾಗೆ ಎಲ್ಲ ಥರ ತರಕಾರಿಗಳ್ನೂ ಕೂಡ ತೊಗೊಳ್ಬೇಕು. ನಾನಂತೂ ನಿಮಗೆ ಗೊತ್ತಿರೋ ಹಾಗೆ ತರಕಾರಿನ ಜಾಸ್ತಿನೇ ಬಳಸ್ತೀನಿ. ಪ್ರತಿದಿನ ನಮ್ಮನೆ ಒಂದೊಂದು ಪಲ್ಯ ಇರೋದು. ಅಂದರೆ ಬೀಟ್ರೂಟ್ ಪಲ್ಯ, ಕ್ಯಾರೆಟ್ ಪಲ್ಯ ಮತ್ತು ಬೆಂಡೆಕಾಯಿ ಪಲ್ಯ, ಎಲ್ಲ ಥರ ಪಲ್ಯಗಳ್ನೂ ಕೂಡ ಮಾಡ್ತಾಯಿದ್ದೆ. ನಾನು ಮುಂಚೆಯಿಂದಲೂ ಕೂಡ ಸ್ವಲ್ಪ ಕಾರ್ಬ್ಸ್ನ ಕಡಿಮೆ ಮಾಡಿಕೊಂಡು ಪ್ರೋಟೀನ್ ಮತ್ತು ಈ ಫೈಬರ್ ಅಂಶ ಇರುವಂತಹ ಆಹಾರನೇ ಜಾಸ್ತಿ ತೊಗೊಳೋದು ನಾನು. ಅದರಲ್ಲೂ ಕೂಡ ಈ ಸಮಯದಲ್ಲಿ ನಾನು ಅದನ್ನು ಸ್ವಲ್ಪ ಜಾಸ್ತಿ ಗಮನ ಇಟ್ಟೇ ತೊಗೊಳ್ತಾ ಇದ್ದೆ ಅಂತಲೇ ಹೇಳ್ಬೋದು. ಆದಷ್ಟು ತರಕಾರಿಗಳನ್ನ ಜಾಸ್ತಿ ತೊಗೊಳ್ಬೇಕು. ಎಲ್ಲ ಥರ ತರಕಾರಿಗಳ್ನೂ ಕೂಡ ತೊಗೊಳ್ಬೋದು. ಪ್ರತಿದಿನದ ಆಹಾರದಲ್ಲೂ ಕೂಡ ತರಕಾರಿ ಇರಲೇಬೇಕು. ಬೇಕಿದ್ರೆ ನೀವು ರೈಸ್ನ ಮಾಡೋದನ್ನ ಮರೆತರೂ ಕೂಡ ಪರವಾಗಿಲ್ಲ, ಆದರೆ ತರಕಾರಿ ಪಲ್ಯ ಮಾಡೋದನ್ನ ಮಾತ್ರ ಮರಿಬೇಡಿ. ಜೊತೆಗೆ ಸೊಪ್ಪಿನ ಪಲ್ಯ ಕೂಡ ತುಂಬಾ ಒಳ್ಳೆಯದು. ಹಾಗೆ ಏನು ತಿನ್ನಬಾರ್ದು ಅಂತ ಅಂದರೆ ನಾವು ಸ್ವಲ್ಪ ಕೆಫೆನ್ ಇರುವಂತಹ ಈ ಡ್ರಿಂಕ್ಸ್ಗಳನ್ನೆಲ್ಲ ಕುಡಿಯೋದನ್ನ ಕಟ್ ಮಾಡಬೇಕು. ಈ ಕಾಫಿ ಇರ್ಬೋದು, ಗ್ರೀನ್ ಟೀ ಇರ್ಬೋದು, ಈ ಕೋಕ್, ಥಮ್ಸ್ ಅಪ್ ಈ ಥರ ಎಲ್ಲ ಬರುತ್ತೆ ನೋಡಿ, ಇದನ್ನೆಲ್ಲ ಆದಷ್ಟು ಕಟ್ ಮಾಡಲೇಬೇಕು. ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದ ಕೂಡಲೇ ಇದನ್ನು ಕಟ್ ಮಾಡಿಬಿಡಿ. ನಾನು ಅಷ್ಟೇ ಗ್ರೀನ್ ಟೀ ಎಲ್ಲನೂ ಕಟ್ ಮಾಡಿಬಿಟ್ಟೆ. ನನಗೆ ಗ್ರೀನ್ ಟೀ ಅನ್ನೋದು ಒಂದು ಅಡಿಕ್ಷನ್ ಇತ್ತು. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನನಗೆ ಅದು ಕುಡಿಲಿಲ್ಲ ಅಂದರೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು. ಅದರಲ್ಲೂ ಕೂಡ ಕೆಫೆನ್ ಇರೋದ್ರಿಂದ ನಾನು ಸ್ವಲ್ಪ ಕಷ್ಟಪಟ್ಟಿನೇ ಅದನ್ನು ಬಿಟ್ಬಿಟ್ಟೆ. ಇವಾಗ ನೆನಪಾದರೂ ಕೂಡ ಕುಡಿಬೇಕಂತ ಅನಿಸಲ್ಲ.
ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಅಂದ್ಕೊಂಡ್ರೆ ಖಂಡಿತ ಬಿಟ್ಬಿಡ್ಬೋದು. ಇನ್ನು ಕೊನೆಯದಾಗಿ ನಾವು ಯಾವ ಥರ ಹೆಲ್ದಿ ಲೈಫ್ ಸ್ಟೈಲ್ ಕಡೆ ನಮ್ಮ ಲೈಫ್‌ನ ಚೇಂಜ್ ಮಾಡ್ಕೊಳ್ತೀವೋ, ಅದೇ ಥರ ನಮ್ಮ ಪಾರ್ಟ್ನರ್ ಕೂಡ ಚೇಂಜ್ ಮಾಡ್ಕೊಳ್ಬೇಕು. ಅವರು ಕೂಡ ಆದಷ್ಟು ಹೆಲ್ದಿಯಾಗಿರೋ ಫುಡ್‌ನೇ ತಗೊಳ್ಬೇಕು. ಹಾಗೆ ಅವ್ರೇನಾದರೂ ಡ್ರಿಂಕ್ಸ್ ಮಾಡ್ತಾ ಇದ್ರೆ, ಸ್ಮೋಕ್ ಮಾಡ್ತಾ ಇದ್ರೆ ಅದನ್ನೆಲ್ಲ ಕಟ್ ಮಾಡಬೇಕು. ಈಗ ಸಾಮಾನ್ಯವಾಗಿ ಮುಂಚೆ ಎಲ್ಲ ಅನ್ಕೊಳ್ತಾ ಇದ್ರು, ಇವಾಗೇನಾದ್ರೂ ಬೇಬಿಗೆ ಟ್ರೈ ಮಾಡಿ ಅವ್ರಿಗೇನಾದ್ರೂ ಮಕ್ಕಳಾಗಿಲ್ಲ ಅಂತ ಅಂದರೆ ಅದಕ್ಕೆ ಹುಡುಗಿನೇ ಕಾರಣ, ನಿಂದೇ ತಪ್ಪು, ನಿನಗೇನೋ ಪ್ರಾಬ್ಲಮ್ ಇದೆ ಹಾಗಾಗಿ ಆಗ್ತಿಲ್ಲ ಅನ್ನೋ ಥರನೇ ಇತ್ತು. ಆದರೆ ಅದು ಹೋಗ್ತಾ ಹೋಗ್ತಾ ಸ್ವಲ್ಪ ಜನರಿಗೆ ಮೆಚುರಿಟಿ ಬರ್ತಾ ಬರ್ತಾ ಗೊತ್ತಾಗ್ತಾ ಇದೆ, ಏನಾದ್ರೂ ಪ್ರಾಬ್ಲಮ್ ಇದ್ದರೆ ಗಂಡನಲ್ಲೂ ಇರ್ಬೋದು, ಹಾಗೆ ಹೆಂಡತಿಯಲ್ಲೂ ಇರ್ಬೋದು, ಇಬ್ಬರಲ್ಲಿ ಒಬ್ರಿಗಿರ್ಬೋದು, ಹೆಂಡತಿಯಿಂದ ಮಾತ್ರ ಅಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಹೆಣ್ಮಕ್ಳು ಹೆಲ್ದಿಯಾಗಿ ಇದ್ದಂಗೆನೇ ಗಂಡ್ಮಕ್ಳು ಕೂಡ ಹೆಲ್ದಿಯಾಗಿರಬೇಕು. ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಹೆಲ್ದಿಯಾಗಿದ್ರೇನೆ ಒಂದು ಹೆಲ್ದಿಯಾಗಿರೋ ಮಗುಗೆ ಜನ್ಮ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇನ್ನೊಂದು ವಿಷಯ ಕೂಡ ನಾನು ಶೇರ್ ಮಾಡಬೇಕಿತ್ತು, ಆಗಲೇ ಮರ್ತೋಗ್ಬಿಡ್ತು. ಏನಂದರೆ ಈಗ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದರೆ, ಈಗ ಕೆಲವೊಬ್ಬರಿಗೆ ಫಸ್ಟ್ ಮಂತಲ್ಲೇ ಕನ್ಫರ್ಮ್ ಆಗುತ್ತೆ, ಅಥವಾ ಒಂದು 2-3 ತಿಂಗಳಿಗೆ ಕನ್ಫರ್ಮ್ ಆಗಿಬಿಡುತ್ತೆ. ಆದರೆ ಕೆಲವೊಬ್ಬರಿಗೆ ಆಗಲ್ಲ, ಒಂದು 6-7 ತಿಂಗಳಾದರೂ ಕೂಡ ಕನ್ಫರ್ಮ್ ಆಗಲ್ಲ. ಆವಾಗ ನಾವು ತುಂಬ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಈಗ ಡಾಕ್ಟರ್ ಹತ್ರ ಹೋಗಿ ಹೇಳಿದ್ರು ಕೂಡ ಡಾಕ್ಟರ್ ಹೇಳ್ತಾರೆ, ನಿಮ್ಗೇನಾದ್ರೂ ಪ್ರಾಬ್ಲಮ್ಸ್ ಇಲ್ಲ ಅಂದರೆ PCOD ಇಲ್ಲ, ಥೈರಾಯ್ಡ್ ಇಲ್ಲ, ನೀವು ಹೆಲ್ದಿಯಾಗಿದ್ದೀರಾ ಅನ್ನೋಂಗಿದ್ರೆ ಖಂಡಿತ ನೀವು 1 ವರ್ಷ ಟ್ರೈ ಮಾಡಿ. ಅಕಸ್ಮಾತ್ ಆ 1 ವರ್ಷದಲ್ಲಿ ಆಗಿಲ್ಲ ಅಂತ ಅಂದರೆ ಅದಾದಮೇಲೆ ನಾವು ಮುಂದಿನ ಟ್ರೀಟ್ಮೆಂಟ್ನ ನೋಡೋಣ ಅಂತೇಳಿ. ಹಾಗಾಗಿ ಯಾರಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ದು 1 ಮಂತ್ ಮತ್ತು 2 ಮಂತ್ಸಲ್ಲೇ ಕನ್ಸೀವ್ ಆಗಿಲ್ಲ ಅಂದರೆ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಖಂಡಿತ ಮುಂದೆ ಒಂದಿನ ಆಗೇ ಆಗುತ್ತೆ. ಆದರೆ ಹೆಲ್ತ್ ಚೆಕಪ್ನ ಮಾಡಿಸೋದನ್ನ ಮಾತ್ರ ಮರಿಬೇಡಿ ಅಷ್ಟೇ. ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೈಮ್ ಆಗಲೇ 9:45 ಆಗೋಗ್ಬಿಟ್ಟಿದೆ. ಇವತ್ತಿನ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು, ನೀವು ಕೂಡ ಕೆಲವೊಂದಿಷ್ಟು ಮಾಹಿತಿನ ತಿಳ್ಕೊಂಡಿರ್ಬೋದು ಅಂತ ಅಂದ್ಕೊಳ್ತೀನಿ. ಏನಾದರೂ ನನ್ನಿಂದ ತಪ್ಪಾಗಿದ್ದರೆ ಏನು ಅಂದ್ಕೊಳ್ಬೇಡಿ, ನನಗೆಷ್ಟು ಗೊತ್ತು ಅದನ್ನು ನಾನು ಇವತ್ತು ಶೇರ್ ಮಾಡಿಕೊಂಡೆ ಅಷ್ಟೇ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.